ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಣ್ ಟೆಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನುಡಿಗೆ ಸಂಬಂಧಿಸಿದ ಒಂದು ಸಾಫ್ಟ್ವೇರ್ ಆಗಿರಬಹುದು, ಅದಕ್ಕೆ ಸಂಬಂಧಿಸಿದಂತಹ ಫಾಂಟ್ಸ್ ಆಗಿರಬಹುದು, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದೇ ರೀತಿ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಯಾವ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತೋದ್ರ ಮೂಲಕ ನಾನು ಮಾಡುವ ಎಲ್ಲ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿ. ನಾನು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಗೂಗಲ್ ಕ್ರೋಮಲ್ಲಿ ನೀವು ಏನಂತ ಸರ್ಚ್ ಮಾಡಬೇಕಪ್ಪ ಅಂತಂದರೆ ಕ ಗ ಪ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಕ ಗ ಪ ಅಂತ ಸರ್ಚ್ ಮಾಡಿ ಎಂಟರ್ ಮಾಡಿದಿರಿ ಅಂತಂದರೆ ಇಲ್ಲಿ ನಮಗೆ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ. ಓಕೆ, ಕ ಗ ಪ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು ಬಂದ್ಬಿಟ್ಟು ಕ ಗ ಪ ಅಂತಂದರೆ ಕನ್ನಡ ಗಣಕ ಪರಿಷತ್ತು ಅಂತ. ಸೊ ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ನುಡಿಗೆ ಸಂಬಂಧಿಸಿದ ಎಲ್ಲ ಇನ್ಫಾರ್ಮೇಷನ್ ಆಗಿರಬಹುದು, ಲೇಟೆಸ್ಟ್ ವರ್ಷನ್ಸ್ ಆಗಿರಬಹುದು, ಮ್ಯಾಕ್ ಬುಕ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಆ್ಯಪಲ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರಿ ಅಂತಂದರೆ ಸೊ ನಿಮ್ಮ ಒಂದು ಸಿಸ್ಟಮ್ಗೆ ರಿಲೇಟೆಡ್ಡು ಒಂದು ನುಡಿ ಸಹ ಇಲ್ಲಿ ಅವೈಲಬಿಲಿಟಿ ಇದೆ ಅಂತ. ಸೊ ನಮಗೆ ಬೇಕಾಗಿರೋದು ಇವಾಗ ಯಾವುದಪ್ಪ ಅಂತಂದರೆ ನಮಗೆ ಸಾಫ್ಟ್ವೇರ್ಸ್ ಬೇಕು. ಅಂದರೆ ಲೇಟೆಸ್ಟ್ ವರ್ಷನ್ನು 6.5 ಆಗಿರಬಹುದು, ಅದೇ ರೀತಿ 6.1 ಆಗಿರಬಹುದು, ಅದೇ ರೀತಿ ನುಡಿ 5 ಆಗಿರಬಹುದು. ಸೊ ನಮಗೆ ಯಾವುದು ಬೇಕು ಆ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ. ಸೊ ನಿಮಗೆ ಮೋಸ್ಟ್ ಆಫ್ ಆಲ್ ಕೇಳ್ತಾರೆ, ನಮಗೆ ನುಡಿ 4.0 ಇದ್ದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಾವು ಮೊದಲಿಂದನೂ ಯೂಸ್ ಮಾಡ್ತಾ ಇದ್ದೀವಿ, ನಮಗೆ ಇವಾಗ ಬೇಕು ಅಂತಂದರೆ ಆವಾಗ ಅಂಥವ್ರು ಏನು ಮಾಡಬೇಕು ಅಂತಂದರೆ ಇಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ನುಡಿ 4.0 ಫ್ರೀ ಡೌನ್ಲೋಡ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಸೊ ನಮಗೆ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ. ಸೊ ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿದ್ದೀರಿ ಅಂತಂದರೆ ಸೊ ಇಲ್ಲಿ ನುಡಿ ಸಾಫ್ಟ್ವೇರ್ 4.0 ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜಸ್ಟ್ ನುಡಿ 4.0 ಡೌನ್ಲೋಡ್ ನಾವು ಅಂತಿದೆಯಲ್ಲ, ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ನುಡಿ 4.0 ಸಾಫ್ಟ್ವೇರ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಜಸ್ಟ್ ನೋಡಿ, ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ ನಮಗೆ ಕಾಗಾಪದಲ್ಲಿ ಇನ್ನೂ ಏನೆಲ್ಲ ಸಿಗುತ್ತೆ ಅಂತಂದರೆ ನಮಗೆ ನೋಡಿ, ಇಲ್ಲಿದೆ ನುಡಿ ಅಕ್ಷರ ಶೈಲಿ ಅಂತಂದರೆ ಫಾಂಟ್ಸ್ ಕೂಡ ಸಿಗುತ್ತೆ. ಅದೇ ರೀತಿ ನುಡಿ ಪಾರಿಜಾತ ಅಕ್ಷರ ಫಾಂಟ್ಸ್ ಕೂಡ ಇಲ್ಲಿ ಸಿಗುತ್ತೆ ಅಂತ. ನಿಮಗೆ ಬೇಕಾಗಿರುವ ಒಂದು ಫಾಂಟ್ಸ್ನ ಇಲ್ಲಿಂದನೇ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ನನಗೆ ನುಡಿ 5.0 ಬೇಕು ಅಂತಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗತ್ತೆ ಅಂತ. ಓಕೆನಾ? ನೋಡಿ, ಡೌನ್ಲೋಡ್ ಆಗ್ತಾ ಇದೆ. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.